ಸರ್, ನನ್ನ ಕೊನೆಯ ಪ್ರಶ್ನೆ ಬಂದು ಇತ್ತೀಚೆಗೆ ನೀವು ಮುಖ್ಯಮಂತ್ರಿಯನ್ನ ಭೇಟಿ ಆಗ್ತೀರಿ, ಅದಕ್ಕೆ ನನ್ನ ಅಭಿನಂದನೆ ಕೂಡ ಇದೆ. ಕಾರಣ ನಾನು ಒಬ್ಬ UPSC ಮತ್ತು KPSC ಫ್ಯಾಕಲ್ಟಿ ಆಗಿ ಹಲವಾರು ವಿದ್ಯಾರ್ಥಿಗಳಿಗೆ ನಾನು ಇಂಡಿಯನ್ ಪಾಲಿಟಿ, ಇಂಡಿಯನ್ ಎಕನಾಮಿನ ಟೀಚ್ ಮಾಡ್ತೀನಿ. ಆದ್ರೆ KAS ಅನ್ನ ಮರುಪರೀಕ್ಷೆಯನ್ನ ಮಾಡಿ ಅಂತೇಳಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ. ಒಂದು ಬಾರಿ ಆಗುತ್ತೆ, ಆದ್ರೆ ತಪ್ಪು ಆದಾಗ ಮತ್ತೆ ಆಗ್ಲಿಲ್ಲ. ಆದ್ರೆ ನಮ್ಮನ್ನ ಇಲ್ಲಿವರೆಗೂ ಮುಖ್ಯಮಂತ್ರಿಯನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಿರ್ಲಿಲ್ಲ. ಆದ್ರೆ ನೀವು ಇತ್ತೀಚೆಗೆ ಒಂದಿಷ್ಟು ವಿದ್ಯಾರ್ಥಿಗಳನ್ನ ಕರ್ಕೊಂಡು ನೀವು ಹೋಗಿ ಮುಖ್ಯಮಂತ್ರಿಯನ್ನ ಮೀಟ್ ಆಗ್ತೀರಾ. ನೀವು ಆದ ನಂತರ ಅಟ್ಲೀಸ್ಟ್ ಇಲ್ಲಿವರೆಗೂ ಕೂಡ KPSC ಯಾವತ್ತಿಗೂ ಕೂಡ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನು ಬಿಟ್ಟಿರಲಿಲ್ಲ. ಆದ್ರೆ ಮೊದಲ ಬಾರಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮುಂದೆ ನಡೆಯುತ್ತಾ ಬಿಡುತ್ತಾ ಸೆಕೆಂಡ್ರಿ, ಅದೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮ್ಗೆ ಅಭಿನಂದನೆ ತಿಳಿಸ್ತೀನಿ. ಆದ್ರೆ ಅವ್ರು ಏನ್ 2,86,000 ಹುದ್ದೆಗಳು ಅಂತ ಹೇಳಿದ್ರು, ಆದ್ರೆ ಇಲ್ಲಿವರೆಗೂ ಕೂಡ ಅದು ಭರ್ತಿ ಆಗಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ತಾವೊಂದು ಮಾತು ಪ್ರಶ್ನೆ ಕೇಳುವಾಗ ಕೇಳಿದ್ರಿ, ನಿಮಗೆ ಅವಕಾಶ ಕೊಟ್ಟಿಲ್ಲ, ನಮಗೆ ಅವಕಾಶ ಕೊಟ್ಟರು ಮುಖ್ಯಮಂತ್ರಿಗಂತ. ಅದೇ ಈ ರಾಜ್ಯದೊಳಗೆ ರೈತ ಸಂಘದ ತಾಕತ್ ಸರ್. ಯಾವುದೇ ಸಚಿವ ಇರಲಿ, MLA ಇರಲಿ, ಮುಖ್ಯಮಂತ್ರಿ ಇರಲಿ, ಕೇಂದ್ರ ಸಚಿವ ಇರಲಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಿರಲಿ, ರೈತಗೊಂದು ಗೌರವವನ್ನು ಕೊಡಬೇಕಾಗ್ತದೆ, ಕೊಡ್ತಾ ಇದ್ದಾರೆ. ನಾವು ಕೇಳಿದ್ದೇನಂತಾರ 3 ಕಂಡೀಷನ್ಸ್. 2,86,000 ಹುದ್ದೆಗಳನ್ನ ಈಗ ಸದ್ಯಕ್ಕೆ ಖಾಲಿ ಅದ. 56,000 ಹುದ್ದೆಗಳನ್ನ ಕಾಲ್ಫಾರ್ ಮಾಡ್ತೇನೆ ಅಂತ ಹೇಳಿದಾರೆ. 3,600 PC ಕಾಲ್ಫಾರ್ ಮಾಡಿದ್ದಾರೆ. ಹೌದು. ಆದ್ರೆ ನಮ್ಮ ಬೇಡಿಕೆ ಏನಿತ್ತು, 56,000 ಹುದ್ದೆಗಳೊಳಗ ಇನ್ನೊಂದು 1,00,000 ಸೇರಿಸಿ ಡಿಸೆಂಬರ್ ಒಳಗೆ ಯಾವುದೇ ಅಡೆತಡೆ ಇಲ್ಲದೆ 1,56,000 ಹುದ್ದೆಗಳನ್ನ ಈ ಬರುವ ಡಿಸೆಂಬರ್ ಒಳಗೆ ತುಂಬ್ಕೋಬೇಕು. ಎರಡನೇ ಕಂಡೀಷನ್ ಅಂದ್ರೆ 5 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ರು ಸರ್. ಕೋವಿಡ್ ದಿಂದ 5 ವರ್ಷ ಯಾವುದೇ ಕಾಲ್ಫಾರ್ಮ್ ಇಲ್ಲ, ಯಾವುದೇ ನೇಮಕಾತಿ ಇಲ್ಲ. ಅವ್ರ ಏಜ್ ಲಿಮಿಟ್ ಬಾರ್ ಆಗಿ ಹೋಗಿದೆ ಸರ್, ಡಿಬಾರ್ ಆಗಿದೆ. ಅದಕ್ಕಾಗಿ ಅವ್ರಿಗೆ ಇನ್ನೊಂದು ಅವಕಾಶ, ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಒಂದು ಅವಕಾಶವನ್ನು ಕೊಡಬೇಕು. ಮೂರನೇ ಬೇಡಿಕೆ ಅಂತಂದ್ರೆ, ಈ ರಾಜ್ಯದ ಅತ್ಯಂತ ಭ್ರಷ್ಟ ಸಂಸ್ಥೆ ಆಗಿರ್ತಕ್ಕಂಥ KPSC ಯನ್ನ ರದ್ದು ಮಾಡ್ರಿ ಅಂತ ನಾವು ಕೊಡಬಹುದು. ಆದ್ರೆ ಸಂವಿಧಾನಬದ್ಧ ಸಂಸ್ಥೆ ಅದ, ರದ್ದು ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ವಿನಂತಿ ಏನಿತ್ತು ಅಂತಂದ್ರೆ, ಮೊನ್ನೆ 384 ಪೋಸ್ಟ್ಗಳನ್ನ KPSC ನೋಟಿಫಿಕೇಶನ್ ಆಗಿ, ಎಕ್ಸಾಮ್ ಆಗಿ, ಇಂಟರ್ವ್ಯೂ ಆಗ್ಯದ. ಅದನ್ನ ರದ್ದು ಮಾಡ್ರಿ ಅಂತ ನಾವು. ಯಾಕೆ ರದ್ದು ಮಾಡ್ರಿ ಅಂತಂದ್ರೆ, ಒಂದು ರೂಮಿನೊಳಗ, ಒಂದು ತಾಲೂಕಿನೊಳಗ ಕೆಲವೇ ಕ್ಯಾಟಗರಿಯವರು ಒಂದೇ ತಾಲೂಕಿನವ್ರು ನೇಮಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ KPSC ಇದು. ಯಾಕಂದ್ರೆ ಇದು ರೈಟಿಂಗ್ ಒಳಗೆ ಇರ್ತದ. ಮೇನ್ಸ್ ಬರೆಯೋದು ರೈಟಿಂಗ್ ಒಳಗೆ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರ್ತದೆ. ಪ್ರಿಲಿಮ್ಸು, ಮೇನ್ಸು, ಆಮೇಲೆ ಇಂಟರ್ವ್ಯೂ ಅಂತ ಇರ್ತದೆ. 3 ಹಂತದೊಳಗೆ ಎಕ್ಸಾಮ್ ಇರ್ತದೆ. ಅದಕ್ಕಲ್ಲಿ ಭ್ರಷ್ಟಾಚಾರ ಇದೆ. ಅದನ್ನ ಸಂಪೂರ್ಣ ರದ್ದು ಮಾಡಿ ಅದಕ್ಕೆ ಇನ್ನೊಂದು 200 ಪೋಸ್ಟ್ ಸೇರಿಸಿ 584 ಹುದ್ದೆಗಳನ್ನ ಕರೀರಿ. ಆದ್ರೆ ಯಾರ ನೇತೃತ್ವದೊಳಗೆ ಕರೀರಿ ಅಂತಾರೆ. ಈಗೇನು KPSC ಮೆಂಬರ್ಗಳದಾರ, ಇವ್ರ ನೇತೃತ್ವದೊಳಗೆ ಬೇಡ. ಅವ್ರೆಲ್ಲಾರನ್ನು ಅಮಾನತ್ತಾಗಿಟ್ಟು ನಿವೃತ್ತ ಸ್ವಚ್ಛ ನ್ಯಾಯಾಧೀಶರ ನೇತೃತ್ವದೊಳಗ ಕರೆದ್ರು ಅಂತಂದ್ರ ಆ 500-600 ಜನ KPSC ಏನ ಆಯ್ಕೆ ಆಗ್ತಾರಲ್ಲ, ತಹಸೀಲ್ದಾರು, AC, DSP, ಇವರೆಲ್ಲ ಇನ್ಕಮ್ ಟ್ಯಾಕ್ಸ್ AC ಇವರೆಲ್ಲ ನೇಮಕ ಆಗ್ತಾರಲ್ಲ, ಅವಾಗ ಭ್ರಷ್ಟಾಚಾರ ಮುಕ್ತವನ್ನ ರಾಜ್ಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. DK ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳ್ಯಾರ ಪ್ರೆಸ್ ಮೀಟ್ ಒಳಗೆ, ನಾನು ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಅಂತ ಹೇಳ್ಯಾರ. ಅವ್ರಿಗೆ ನಾನು ಹೇಳಿನಿ, ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡಬೇಕಾದ್ರೆ ಭ್ರಷ್ಟಾಚಾರ ಮುಕ್ತ ಎಲ್ಲ ಇಲಾಖೆಗಳ ನೇಮಕ ಆದ್ರೆ ಮಾತ್ರ ಅದ್ ಮಾಡ್ಲಿಕ್ಕೆ ಸಾಧ್ಯ, ಅದನ್ನು ಮಾಡಿಸ್ತಾರೆ. ಓಕೆ ಸರ್, ನಾನು ಕೊನೆಯದಾಗಿ ಇಬ್ಬರು ಜೋಡಿತವಾಗಿ ನಿಂತಿದ್ದೀರಾ ಅಂತ ಅನ್ಸುತ್ತೆ. ಈ ಬಿಡದಿಯ ಹೋರಾಟದ ಕುರಿತಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೀರಾ, ಎಚ್ಚರಿಕೆಯನ್ನ ಕೊಡ್ತೀರಾ? ನಿಮಗ್ ಬಿಟ್ಟಿರುವಂತದ್ದು ಕೊನೆಯದಾಗಿ ಹೇಳೋದಾದ್ರೆ ಸಂಪೂರ್ಣವಾಗಿ ಎಚ್ಚರಿಕೆ ಸರ್. ಇದು ಬರಡು ಭೂಮಿ ಇತ್ತಂದ್ರೆ ನಾವು ಬರ್ತಾ ಇದ್ದೀವಿ. ಇದು ಫಲವತ್ತಾಗಿರ್ತಕ್ಕಂಥ ರೈತ ಉತ್ತಿ ಬಿತ್ತಿ ಬೆಳೆದು ಅನ್ನವನ್ನುಂಡು ತನ್ನ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಮದುವೆ ಮಾಡಿ ಮನಿ ಕಟ್ಕೊಂಡು ಜೀವನ ಮಾಡ್ತಕ್ಕಂಥ ಪುಣ್ಯದ ಭೂಮಿ ಇದು. ಇದನ್ನು ಮಾರ್ಲಿಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೂ ಕೊಡೋದಿಲ್ಲ, ಯಾರಪ್ಪಗೂ ಈ ಭೂಮಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಉತ್ತರ ಕರ್ನಾಟಕಕ್ಕೆ ತಾರತಮ್ಯವನ್ನ ಮಾಡ್ತಿದ್ದಾರೆ ಅಂತ ನೀವು ಯಾವತ್ತು ಅನಿಸ್ತಿಲ್ವಾ ನಿಮಗೆ? ಸರ್, ಅದನ್ನ ಈಗ ಮಾತನಾಡಂಗಿಲ್ಲ. ಮುಂದಿನ ಗುರುಲಾಪುರದೊಳಗೆ ಒಂದು ಎಚ್ಚರಿಕೆ ಅದ. ನಮ್ಮ ಬೇಡಿಕೆಗೆ ಅವರು ಸರ್ಕಾರ ಬಂದು ಸ್ಪಂದನೆ ಮಾಡ್ತು, ಬಹಳ ಒಳ್ಳೆ ಸರ್. ಅಕಸ್ಮಾತ್ ಆಗಿ ನಮ್ಮ ಬೇಡಿಕೆಗಳ, ಕಬ್ಬಿನ ಬೇಡಿಕೆ ಆಗಿರ್ಬೋದು, MSP ಆಗಿರ್ಬೋದು, ನಾನು DK ಶಿವಕುಮಾರ್ ಅವ್ರಿಗೆ ಒಂದ್ ಎಚ್ಚರಿಕೆಯನ್ನು ಕೊಡ್ತೀನಿ. ಎಲ್ಲಾ ಬಿಡದಿ ಟೌನ್ಶಿಪ್, KEB ಇದೆಲ್ಲವನ್ನ ತಲೆಯಾಗಿನ ತೆಗೀರಿ. ಒಂದು ಯೋಜನೆ ಮಾಡ್ರಿ. ಕರ್ನಾಟಕದೊಳಗೆ ಕಬ್ಬು ಬೆಳೆಗಾರರು ಅದಾರಲ್ಲ, ಅವ್ರದ್ದು MSP ಸಲುವಾಗಿ ನರೇಂದ್ರ ಮೋದಿ ಹತ್ರ ಒಂದು ನಿಯೋಗ ಕರ್ಕೊಂಡು ಹೋಗ್ರಿ. ಕಬ್ಬಿನ FRP ಬದಲ್ ಹೋಗ್ರಿ. ಇಥೆನಾಲ್ 100% ಖರೀದಿ ಮಾಡ್ರಿ ಅಂತ. ರಾಜ್ಯದೊಳಗೆ ಏನೇನ್ ಅವಶ್ಯಕತೆ ಅದ ನೀರಾವರಿಗೆ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ಬರ್ತಕ್ಕಂಥದ್ದು ಮಾಡ್ರಿ. ಇವೆಲ್ಲ ಹಳಿ ಯೋಜನೆಗಳನ್ನ ಮಾಡಿ ಕುರ್ಚಿ ಕೆಳಗ್ ಕಂಟಕವನ್ನ ಮಾಡ್ಕೊಳ್ಬೇಡ್ರಿ. ಮುಂದಿನ ಉತ್ತರ ಕರ್ನಾಟಕದ ಗುರುಲಾಪುರದಾಗ ನಿಮ್ಮ ವಿಚಾರವನ್ನ ನೀವು ಸರಿ ಮಾಡ್ಕೊಳ್ಳಿ ಅಂದ್ರೆ, ಗುರುಲಾಪುರದಾಗ ನಾವೆಲ್ಲ ರೈತ ಮುಖಂಡರು ಒಂದು ಕರೆ ಕೊಡ್ಬೇಕಾಗ್ತದ. ಅದು ಏನಂತ ನಿಮಗೂ ಗೊತ್ತದ. ಇಬ್ಬಾಗದ ಪರಿಸ್ಥಿತಿ ಬರಬಾರ್ದು. ನಮ್ಮ ಕರ್ನಾಟಕ ಹಂಗೆ ಉಳಿಲಿ. ಉಳಿಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಎಲ್ಲರೂ ನಾವು ಒಕ್ಕಟ್ಟಿದೆ, ಒಂದೇ ಉಳಿತೀವಿ. ಅಕಸ್ಮಾತ್ ಆಗಿ ಉತ್ತರ ಕರ್ನಾಟಕಕ್ಕೆ ಏನಾದ್ರು ತಾರತಮ್ಯ ಆಯ್ತು ಅಂದ್ರೆ, ಸುವರ್ಣ ಅಧಿವೇಶನದೊಳಗೆ ನೀವು ಅಧಿವೇಶನಕ್ಕೆ ಬಂದಾಗ ವಿಧಾನಸೌಧದೊಳಗ ನೀವು ನಾಟಕೀಕರಣ ಮಾಡಿ ಏನೋ ಪ್ರವಾಸಕ್ಕೆ ಬಂದಂಗ ವಾಪಸ್ ಈ ಸಾರಿ ಬಂದ್ರಿ ಅಂತಂದ್ರೆ ನಮ್ದೊಂದು ಕರೆ ಇರ್ತದ. ನಮ್ಮ ಭಾಗ ನಮಗ್ ಸಪ್ರೇಟ್ ಅಭಿವೃದ್ಧಿ ವಿಚಾರದಲ್ಲಿ. ಚುನಪ್ಪ ಪೂಜಾರಿ ಅವರ ಕೊನೆಯದಾಗಿ ನೀವು ಹೇಳೋದಾದ್ರೆ?